नमस्ते दोस्तों, आप सबका फिर एक बार स्वागत है। मैं हूं शेफी संधि और आप देख रहे हैं शेफी टिप्स यूट्यूब ಚಾನಲ್। ಆತ್ಮೀಯ ಮಿತ್ರರೇ, ತಮಗೆಲ್ಲರಿಗೂ ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಮ್ಮೆ ಸ್ವಾಗತ। ನಾನು ಶೆಫಿ ಸಂಧಿ, ನೀವು ನೋಡ್ತಾ ಇದ್ದೀರಾ ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್। ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಮತ್ತೊಂದು ಪಾಠ ಸಮಾಚಾರ ಪತ್ರ ಕಿ ಆತ್ಮಕಥಾ ಈ ಪಾಠವನ್ನು ನಾವು ಇವತ್ತು ಕಲಿಯೋಣ। ಮಿತ್ರರೇ, ಈ ಚಾನಲ್ ಅನ್ನು ಈ ವಿಡಿಯೋವನ್ನು ನೀವು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆಲ್ ಅಂತಕ್ಕಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ। ಸಮಾಚಾರ ಪತ್ರ ಕಿ ಆತ್ಮಕಥಾ ಈ ಒಂದು ಪಾಠದಿಂದ ಮಕ್ಕಳು ಏನನ್ನು ಕಲಿಯುತ್ತಾರೆ ಅಂದ್ರೆ ಸಮಾಚಾರ ಪತ್ರದ ಮಹತ್ವ। ಸಮಾಚಾರ ಪತ್ರ ಅಂತಂದ್ರೆ ದಿನಪತ್ರಿಕೆ, ನ್ಯೂಸ್ ಪೇಪರ್ದ ಮಹತ್ವ, ಜೊತೆಗೆ ನ್ಯೂಸ್ ಪೇಪರ್ ಅಥವಾ ದಿನಪತ್ರಿಕೆಯ ಲಾಭಗಳ ಬಗ್ಗೆ ಮಕ್ಕಳು ಸಂಪೂರ್ಣವಾಗಿ ಈ ಪಾಠದ ಮೂಲಕ ತಿಳಿದುಕೊಳ್ಳುತ್ತಾರೆ। ಹಾಗಾದರೆ ಬನ್ನಿ ಈಗ ಪಾಠವನ್ನು ನಾವು ನೋಡೋಣ। ವಿದ್ಯಾರ್ಥಿಗಳೇ, ಈ ಪಾಠವನ್ನು ನಾವು ಒಗಟಿನ ಮೂಲಕ ಪ್ರಾರಂಭಿಸೋಣ। ಈ ಒಗಟಿನ ಉತ್ತರವನ್ನು ನೀವು ಹೇಳ್ತೀರಾ? ನೋಡೋಣ ಬನ್ನಿ। रोज सवेरे घर में आऊं, देश विदेश की खबर सुनाऊं। रोज सवेरे घर में आऊं, देश विदेश की खबर सुनाऊं। जमीन आसमान की बातें बताऊं, जमीन आसमान की बातें बताऊं। जानते हो मैं कौन हूं? ये ಒಗಟಿನ ಉತ್ತರ ನಿಮಗೆ ಗೊತ್ತಾ ವಿದ್ಯಾರ್ಥಿಗಳೇ? ಯಾದಾಯ आपको? ನೆನಪಿಗೆ ಬಂತಾ? हाँ, ಸರಿಯಾದ ಉತ್ತರ मैं ही समाचार पत्र हूँ, ನಾನೇ ಸಮಾಚಾರ ಪತ್ರ ಅಂತ ಸಮಾಚಾರ ಪತ್ರ ತನ್ನ ಆತ್ಮಕಥೆಯನ್ನು, ತನ್ನ ಕಥೆಯನ್ನು ಈ ಪಾಠದಲ್ಲಿ ಹೇಳ್ತಾ ಇದೆ। ರೋಜ್ ಅಂತಂದ್ರೆ ದಿನಾಲು, ಸಬೇರೆ ಅಂದ್ರೆ ಬೆಳಗ್ಗೆ, ಘರ್ ಅಂದ್ರೆ ಮನೆ, ಅವು ಅಂತಂದ್ರೆ ಬಂದು, ಖಬರ್ ಅಂತಂದ್ರೆ ಸುದ್ದಿ। ರೋಜ್ ಸಬೇರೆ ಘರ್ ಮೇ ಆವು ಅಂತಂದ್ರೆ ದಿನಾಲು ಬೆಳಗ್ಗೆ ನಾನು ನಿಮ್ಮ ಮನೆಯಲ್ಲಿ ಬರುತ್ತೇನೆ, ದೇಶ ವಿದೇಶದ ಸುದ್ದಿಗಳನ್ನ ಹೇಳ್ತೇನೆ, ಜೊತೆಗೆ ಜಮೀನ್ ಆಸ್ಮಾನ್ ಕಿ ಬಾತೆ ಬತಾವು। ಜಮೀನ್ ಅಂತಂದ್ರೆ ಭೂಮಿ, ಭೂಮಿ ಮೇಲೆ ನಡೀತಿರ್ತಕ್ಕಂತಹ ಘಟನೆಗಳ ಬಗ್ಗೆ, ಆಸ್ಮಾನ್ ಆಕಾಶದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನಾನು ಕೊಡ್ತೀನಿ। ಹಾಗಾದ್ರೆ ನಾನು ಯಾರು ಅಂತ ಸಮಾಚಾರ ಪತ್ರ ಪ್ರಶ್ನಿಸುತ್ತೆ। ನಾನೇ ಸಮಾಚಾರ ಪತ್ರ ಅಂತ ಹೇಳುತ್ತಾ ಈ ಸಮಾಚಾರ ಪತ್ರ ಅಥವಾ ದಿನಪತ್ರಿಕೆಯು ತನ್ನ ಆತ್ಮಕಥೆಯನ್ನು ಇಲ್ಲಿ ಈ ಪಾಠದಲ್ಲಿ ಹೇಳುತ್ತೆ। ಹಾಗಾದರೆ ನೋಡೋಣ ಸಮಾಚಾರ ಪತ್ರವು ತನ್ನ ಬಗ್ಗೆ ಏನನ್ನ ಹೇಳುತ್ತೆ ಅಂತ। ಸರಿ ಬನ್ನಿ ಎಲ್ಲರೂ ಕೂಡಿ ನೋಡೋಣ। सुबह होते ही मैं हर घर में दिखाई देता हूँ, कई लोग की मुझे पढ़े बिना सुबह ही नहीं होती। ಮುಂಜಾನೆಯ ಸಮಯದಲ್ಲಿ, ಬೆಳಗ್ಗೆಯ ಸಮಯದಲ್ಲಿ ಸಮಾಚಾರ ಪತ್ರವು ಎಲ್ಲರ ಮನೆಯಲ್ಲಿ ಕಂಡು ಬರುತ್ತದೆ। ಕೆಲವೊಬ್ಬರಂತೂ ಆ ಸಮಾಚಾರ ಪತ್ರ ದಿನಪತ್ರಿಕೆಯನ್ನು ಓದದೆ ಅವರಿಗೆ ಬೆಳಿಗ್ಗೆನೇ ಆಗಿಲ್ಲ ಹಾಗೆ ಅನುಭವಗಳು ಆಗುತ್ತವೆ। कई मुझे पढ़ते पढ़ते ही चाय या कॉफी पीते हैं, मैं व्यक्ति के जीवन का एक महत्वपूर्ण हिस्सा बन गया हूँ। ಇನ್ನು ಕೆಲವೊಬ್ಬರು ಜನರು ಏನ್ ಮಾಡ್ತಾರೆ, ಸಮಾಚಾರ ಪತ್ರವನ್ನು ಓದುತ್ತಾ ಹೇಗೆ ಓದ್ತಾರೆ? ಚಾಯ್ ಯಾ ಕಾಫಿ, ಚಹಾ ಮತ್ತು ಕಾಫಿಯನ್ನ ಸೇವಿಸುತ್ತಾ ಕುಡಿಯುತ್ತಾ ಸಮಾಚಾರ ಪತ್ರವನ್ನ ಓದ್ತಾರೆ। ಇನ್ನು ಈ ಸಮಾಚಾರ ಪತ್ರ ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣವಾದ ಹಿಸ್ಸಾ ಅಂತಂದ್ರೆ ಭಾಗ, ಮಹತ್ವಪೂರ್ಣವಾದ ಭಾಗವಾಗಿ ಬಿಟ್ಟಿವೆ। मैं मनुष्य को उनके अपने घर बैठे बैठे सारे विश्व की जानकारी देता हूँ। मैं अमीर गरीब सबके ज्ञान का सस्ता और सुलभ साधन हूँ। ಸಮಾಚಾರ ಪತ್ರ ತನ್ನ ಬಗ್ಗೆ ತನ್ನ ಕಥೆಯನ್ನ ಹೇಳುತ್ತೆ ಏನಂತಂದ್ರೆ ಸಮಾಚಾರ ಪತ್ರವು ಎಲ್ಲರ ಮನೆಗೆ ಹೋಗಿ ಅವರು ಕುಳಿತರು ಅಲ್ಲೇ ಮನೆಯಲ್ಲೇನೆ ಹೋಗಿ ಅವರಿಗೆ ಎಲ್ಲ ವಿಶ್ವದ ಮಾಹಿತಿಯನ್ನ ನೀಡುತ್ತದೆ। ಜೊತೆಗೆ ಗರೀಬ್ ಅಮೀರ್, ಗರೀಬ್ ಅಂದ್ರೆ ಬಡವ, ಅಮೀರ್ ಅಂತಂದ್ರೆ ಶ್ರೀಮಂತ, ಬಡವ ಶ್ರೀಮಂತ ಅಂತಕ್ಕಂಥ ಯಾವುದೇ ಕೂಡ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಸಸ್ತಾ ಅಂತಾನೆ ಕಡಿಮೆ ಬೆಲೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸುಲಭವಾದ ಸಾಧನ ನಾನಾಗಿದ್ದೇನೆ ಅಂತ ದಿನಪತ್ರಿಕೆ ತನ್ನ ಬಗ್ಗೆ ಇಲ್ಲಿ ಹೇಳ್ತಾ ಇದೆ।
प्राचीन काल में राजा महाराजा कबूतरों के द्वारा संदेश भेजा करते थे. ಪ್ರಾಚೀನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಸಂದೇಶಗಳನ್ನು ಕಳುಹಿಸಬೇಕಾದರೆ ರಾಜ ಮಹಾರಾಜರು ಕಬೂತರ್ ಅಂದ್ರೆ ಪಾರಿವಾಳಗಳ ಮೂಲಕ ಸಂದೇಶಗಳನ್ನು ಕಳುಹಿಸ್ತಾ ಇದ್ದರು. ಅಥವಾ ಸಂದೇಶ್ ವಾಹಕ ಬಿ ಸಂದೇಶ್ ಲೇಕರ್ ಜಾತೆ ಥೇ. ಸಂದೇಶ್ ವಾಹಕರು ಅಂತಂದ್ರೆ ದೂತರು ಕೂಡ ಸಂದೇಶಗಳನ್ನು ತೆಗೆದುಕೊಂಡು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಸಂದೇಶಗಳನ್ನ ತಿಳಿಸ್ತಾ ಇದ್ದರು. आज समाचार पहुंचाने के कई साधन बने हैं, जिसमें रेडियो, टेलीफोन, दूरदर्शन, कंप्यूटर आदि मेरे साथी हैं. ಇವತ್ತಿನ ದಿನಗಳಲ್ಲಿ ಸಮಾಚಾರ ಅಥವಾ ಸಂದೇಶವನ್ನು ಕಳಿಸುವಂತಹ ಬಹಳಷ್ಟು ಸಾಧನಗಳು ಇವತ್ತು ಉಪಲಬ್ಧವಾಗಿವೆ. ಉದಾಹರಣೆಗಾಗಿ ಟೆಲಿಫೋನ್ ಅಂತಂದ್ರೆ ಫೋನ್, ದೂರದರ್ಶನ ಟಿವಿ, ರೇಡಿಯೋ, ಕಂಪ್ಯೂಟರ್ आदि ಎಲ್ಲ ಸಾಧನಗಳು समाचार पत्ರದ ಗೆಳೆಯರಾಗಿದ್ದಾವೆ. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ರೇಡಿಯೋ ಮೂಲಕ ಸಮಾಚಾರಗಳನ್ನು ಕೇವಲ ನಾವು ಕೇಳಬಹುದು ಅಥವಾ ಆಲಿಸಬಹುದು. ಆದರೆ ದೂರದರ್ಶನ ಅಂತಂದ್ರೆ ಟಿವಿ ಮೂಲಕ ನಾವು ಸಮಾಚಾರವನ್ನು, ಸುದ್ದಿಯನ್ನು ನಾವು ಕೇಳೂ ಕೂಡಬಹುದು, ಜೊತೆಗೆ ಆ ದೃಶ್ಯಗಳನ್ನು ನಾವು ನೋಡೂ ಕೂಡಬಹುದು. लेकिन इन सभी में से मैं सरल और मिते हुए साधन हूँ और लोगों तक तरह तरह के समाचार पहुंचाता हूँ. ಸಮಾಚಾರ ಪತ್ರ ಹೇಳುತ್ತೆ ಇಲ್ಲಿ. ಆದರೆ ಎಲ್ಲ ಸಾಧನಗಳಲ್ಲಿ ಸಮಾಚಾರ ಪತ್ರ, ದಿನಪತ್ರಿಕೆ ಅತ್ಯಂತ ಮಿತವ್ಯಯಿ ಅಂತಾನೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ, ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಅತ್ಯಂತ ಸರಳವಾದ ಬಗೆಯ ಸಮಾಚಾರಗಳನ್ನು ಬೇರೆ ರೀತಿಯ ಸಮಾಚಾರಗಳನ್ನು ನಾನು ಜನರಿಗೆ ತಿಳಿಸ್ತಾ ಇರುತ್ತೇನೆ. ನಾನು ಅಂತಂದ್ರೆ ಇಲ್ಲಿ ಸಮಾಚಾರ ಪತ್ರ. भारतवर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. ಭಾರತ ವರ್ಷ ಅಂತಂದ್ರೆ ಭಾರತ ದೇಶದಲ್ಲಿ ಮೊದಲನೆಯ ಬಾರಿಗೆ ಇಂಗ್ಲಿಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ 1780ರಲ್ಲಿ ಬಂಗಾಲ್ ಗಜಟ್ ಅಂತಕ್ಕಂಥ ಹೆಸರಿನಿಂದ ದಿನಪತ್ರಿಕೆಯು ಪ್ರಕಾಶನವಾಯಿತು. हिंदी में उदंत मार्तंड नाम से और कन्नड़ में मंगलूरु समाचार के रूप में मैं सन 1843 में पहले प्रकट हुआ. ಇನ್ನು ಹಿಂದಿಯಲ್ಲಿ ಉದಂತ ಮಾರ್ತಾಂಡ ಅಂತಕ್ಕಂಥ ಹೆಸರಿನಿಂದ, ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅಂತಹ ಹೆಸರಿನಿಂದ 1843ರಲ್ಲಿ ಈ ಎರಡೂ ಪತ್ರಿಕೆಗಳು, ಹಿಂದಿಯಲ್ಲಿ ಉದಂತ ಮಾರ್ತಾಂಡ ಮತ್ತು ಕನ್ನಡದಲ್ಲಿ ಮಂಗಳೂರು ಸಮಾಚಾರ, ಈ ಎರಡೂ ಪತ್ರಿಕೆಗಳು ಉದಯವಾದವು. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ಈ ಸದ್ಯ ವರ್ತಮಾನ ಸಮಯದಲ್ಲಿ ಬೇರೆ ರಾಜ್ಯದ ಬೇರೆ ಭಾಷೆಗಳಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ, ಸಾವಿರಾರು ಹೆಸರುಗಳಿಂದ ಇವತ್ತು ದಿನಪತ್ರಿಕೆಗಳು ಉಪಲಬ್ಧವಾಗಿವೆ. ಉದಾಹರಣೆಗಾಗಿ ಯಾವ ಹೆಸರುಗಳಿಂದ ಈ ದಿನಪತ್ರಿಕೆಗಳು ನಮಗೆ ಸಿಗುತ್ತವೆ ಅಂತಂದ್ರೆ, ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, टाइम्स ऑफ इंडिया, डेक्कन हेराल्ड, इंडियन एक्सप्रेस, अमर उजाला, संयुक्त कर्नाटक, विजय कर्नाटक, प्रजावाणी, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಇಷ್ಟೆಲ್ಲ ಬೇರೆ ಹೆಸರುಗಳಿಂದ ನವಭಾರತ ಟೈಮ್ಸ್ ಆಗಲಿ, ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ಅಥವಾ ಡೆಕ್ಕನ್ ಹೆರಾಲ್ಡ್ ಆಗಲಿ, ಅಥವಾ ಪ್ರಜಾವಾಣಿ, ಉದಯವಾಣಿ, ಜನಸತ್ತ, ರಾಜಸ್ಥಾನ್ ಪತ್ರಿಕಾ ಇತ್ಯಾದಿ ಸಾವಿರಾರು ಹೆಸರುಗಳಿಂದ ಇವತ್ತು ದಿನಪತ್ರಿಕೆ ಎಲ್ಲರಿಗೂ ಸಿಗುತ್ತವೆ. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ಸಮಾಚಾರ ಪತ್ರವು ದೈನಿಕ ಅಂದ್ರೆ ದಿನ ಬರುವಂತಹ, ದೈನಿಕ ರೂಪದಲ್ಲೂ ಕೂಡ ನಮಗೆ ದಿನಪತ್ರಿಕೆಗಳು ಸಿಗುತ್ತವೆ. ಸಾಪ್ತಾಹಿಕ ಅಂತಂದ್ರೆ ವಾರಕ್ಕೊಮ್ಮೆ ಪತ್ರಿಕೆ ಕೂಡ ಬರುತ್ತವೆ. ಜೊತೆಗೆ ಪಾಕ್ಷಿಕ ಅಂತಂದ್ರೆ 15 ದಿನಗಳಿಗೆ ಒಮ್ಮೆ, 15 ದಿನಗಳಿಗೆ ಒಮ್ಮೆ ಕೂಡ ನಮಗೆ ಪತ್ರಿಕೆಗಳು ಸಿಗುತ್ತವೆ. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है.
ವಿಷಯದ ದೃಷ್ಟಿಯಿಂದ ದಿನಪತ್ರಿಕೆಗಳನ್ನು ಬೇರೆ ಬೇರೆ ವರ್ಗ ಅಥವಾ ಭಾಗ ಅಥವಾ ವಿಭಜನೆಯನ್ನ ಮಾಡುತ್ತಾರೆ, ಭಾಗಗಳಾಗಿ ವಿಂಗಡಿಸುತ್ತಾರೆ. ವಿಷಯಕ್ಕೆ ಅನುಗುಣವಾಗಿ ಯಾವ ಯಾವ ವಿಷಯಗಳಿಗೆ ಅನುಗುಣವಾಗಿ ದಿನಪತ್ರಿಕೆಯನ್ನ ಭಾಗ ಅಥವಾ ವರ್ಗಗಳನ್ನ ಮಾಡುತ್ತಾರೆ ಅಂತಂದ್ರೆ, ಇಲ್ಲಿ ಸಾಮಾಜಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಸಾಹಿತ್ಯಿಕ ದೃಷ್ಟಿಯಿಂದ ಅಥವಾ ಆರ್ಥಿಕ, ಸಾಂಸ್ಕೃತಿಕ, ಮನೋರಂಜಕ ಇತ್ಯಾದಿ ವಿಷಯಗಳ ಆಧಾರದ ಮೇಲೆ ದಿನಪತ್ರಿಕೆಗಳನ್ನ ಬೇರೆ ಬೇರೆ ಭಾಗಗಳಾಗಿ ಮುದ್ರಿಸುತ್ತಾರೆ. ಮುಜ್ಮೆ ದೇಶ ವಿದೇಶೋं में घटने वाली घटनाओं का विवरण रहता है. ದಿನಪತ್ರಿಕೆಯಲ್ಲಿ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಘಟಿಸುವಂತಹ ಆಗುವಂತಹ ಘಟನೆಗಳ ವಿವರಣೆಯು ದಿನಪತ್ರಿಕೆಯಲ್ಲಿ ಇರುತ್ತವೆ. ಮುಜ್ಮೆ ಖೇಲ್ ಕೂದ್, ಸಿನಿಮಾ, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती है. ಮತ್ತೆ ಈ ಸಮಾಚಾರ ಪತ್ರ ದಿನಪತ್ರಿಕೆಯ ಮೂಲಕ ನಮಗೆ ಏನೇನು ತಿಳಿದುಕೊಳ್ಳಲಿಕ್ಕೆ ಸಿಗುತ್ತದೆ ಅಂತಂದ್ರೆ, ದಿನಪತ್ರಿಕೆಯಲ್ಲಿ ಖೇಲ್ ಕೂದ್ ಕ್ರೀಡಾ ಲೋಕದ ಬಗ್ಗೆ ಮಾಹಿತಿ, ಸಿನಿಮಾ ಸಂಬಂಧಪಟ್ಟಿರ್ತಕ್ಕಂತಹ ಯಾವ ಒಂದು ಟಾಕೀಸಿನಲ್ಲಿ ಯಾವ ಒಂದು ಫಿಲ್ಮ್ ಓಡ್ತಾ ಇದೆ ಅಂತಕ್ಕಂತಹ ಮಾಹಿತಿ ಕೂಡ ಸಿಗುತ್ತೆ. ಮೌಸಮ್ ಹವಾಮಾನದ ವರದಿ, ಮಳೆಯ ಬಗ್ಗೆ ಆಗಿರಬಹುದು, ಬಿಸಿಲಿನ ಬಗ್ಗೆ ಆಗಿರಬಹುದು, ಎಲ್ಲ ಮಾಹಿತಿ ನಮಗೆ ಸಿಗತ್ತೆ. ಜೊತೆಗೆ ನೌಕರಿ ಸಂಬಂಧಿ ವಿಜ್ಞಾಪನ ಅಂದ್ರೆ ಜಾಹೀರಾತು, ಅಡ್ವರ್ಟೈಸ್ಮೆಂಟ್. ನೌಕರಿಗಾಗಿ ಅಡ್ವರ್ಟೈಸ್ಮೆಂಟ್ಗಳು ಕೂಡ ನಮಗೆ ಈ ದಿನಪತ್ರಿಕೆಯಲ್ಲಿ ನೋಡಲಿಕ್ಕೆ ಸಿಗುತ್ತವೆ. ಬಾಜಾರ್ ಭಾವ್, ಮಾರುಕಟ್ಟೆಯಲ್ಲಿ ಆಗ್ತಿರ್ತಕ್ಕಂತಹ ಬೆಲೆ ಏರಿಳಿತ, ಈರುಳ್ಳಿಯ ಬೆಲೆ ಆಗಿರಬಹುದು ಅಥವಾ ಬೇರೆ ಬೇರೆ ತರಕಾರಿಗಳ ಬೆಲೆ ಆಗಿರಬಹುದು, ಬೇರೆ ಬೇರೆ ವಸ್ತುಗಳ ಬೆಲೆ ಆಗಿರಬಹುದು, ಎಲ್ಲವೂ ಕೂಡ ವಸ್ತುಗಳ ಬೆಲೆಗಳ ಏರಿಳಿತವು ಕೂಡ ದಿನಪತ್ರಿಕೆಗಳಲ್ಲಿ ನಮಗೆ ವಿಷಯವು ನೋಡಲಿಕ್ಕೆ ಸಿಗತ್ತೆ. ಮತ್ತೆ ಬೇರೆ ಬೇರೆ ವಿಷಯಗಳು ಕೂಡ ನಮಗೆ ಈ ದಿನಪತ್ರಿಕೆಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಿಗುತ್ತವೆ. ಏನಂದ್ರೆ ಕಾರ್ಟೂನ್, ಪದಬಂಧ, ವಿವಾಹ ಸಂಬಂಧಿ ವಿಜ್ಞಾಪನ, ಪರೀಕ್ಷೋಪಯೋಗಿ ಸಾಮಗ್ರಿ, ಪರೀಕ್ಷಾ ಫಲ್ ಆದಿ भी मुझसे जान सकते हैं. ಕಾರ್ಟೂನ್ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂತಹ ಚಿತ್ರಗಳು. ಜೊತೆಗೆ ಪದಬಂಧ ಅಂತಂದ್ರೆ ಒಂದು ಪದಗಳ ಬಂಧ ಇರುತ್ತದೆ. ಮೇಲಿನಿಂದ ಕೆಳಗೆ, ಎಡದಿಂದ ಬಲಕ್ಕೆ ಪದಗಳನ್ನು ಸೇರಿಸಿ ಪದಗಳ ರಚನೆ ಮಾಡುವ ಒಂದು ಪದಬಂಧ ಕೂಡ ನಾವು ದಿನಪತ್ರಿಕೆಯಲ್ಲಿ ನೋಡ್ತೇವೆ. ವಿವಾಹ ಸಂಬಂಧಿ ವಿಜ್ಞಾಪನ, ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜಾಹೀರಾತು, ವರ ಬೇಕಾಗಿದ್ದಾನೆ, ವಧು ಬೇಕಾಗಿದ್ದಾಳೆ ಅಂತಕ್ಕಂತಹ ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಕೂಡ ದಿನಪತ್ರಿಕೆಯಲ್ಲಿ ಬರುತ್ತವೆ. ಪರೀಕ್ಷೋಪಯೋಗಿ ಸಾಮಗ್ರಿ, ಪರೀಕ್ಷೆಗೆ ಉಪಯೋಗವಾಗಿರ್ತಕ್ಕಂತಹ 10ನೇ ತರಗತಿ ಆಗಲಿ ಅಥವಾ ದ್ವಿತೀಯ PU ವರ್ಷದ ವಾರ್ಷಿಕ ಪರೀಕ್ಷೆಯ ಮಹತ್ವವಾದ ಪ್ರಶ್ನೋತ್ತರಗಳಾಗಲಿ, ಈ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಗೆ ಉಪಯೋಗಿ ಸಾಮಗ್ರಿ ಕೂಡ ಸಿಗುತ್ತವೆ. ಪರೀಕ್ಷಾ ಫಲ್ ಅಂತಂದ್ರೆ ರಿಸಲ್ಟ್, ಎಕ್ಸಾಮ್ ರಿಸಲ್ಟ್ ಕೂಡ ನಾವು ದಿನಪತ್ರಿಕೆ ಪೇಪರ್ದಲ್ಲಿ ನೋಡಬಹುದು. ಇತ್ಯಾದಿ ಮಾಹಿತಿಯು ನಮಗೆ ದಿನಪತ್ರಿಕೆಯಿಂದ ಸಿಗುತ್ತದೆ. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है. ಇವತ್ತಿನ ದಿನಗಳಲ್ಲಿ ದಿನಪತ್ರಿಕೆಯಲ್ಲಿ ಪೇಪರ್ನಲ್ಲಿ ದೊಡ್ಡ ದೊಡ್ಡ ಲೇಖಕರ ಲೇಖನಗಳು ಕೂಡ ದಿನಪತ್ರಿಕೆಯಲ್ಲಿ ಮುದ್ರಣಗೊಳ್ಳುತ್ತಿವೆ. विशेषांकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती है. ವಿಶೇಷ ಪುರವಣಿಗಳಲ್ಲಿ ಪೇಪರ್ ಅಥವಾ ದಿನಪತ್ರಿಕೆಯಲ್ಲಿ ಜೀವನಿ ಆಗಿರಬಹುದು ಅಥವಾ ಕವಿತೆ ಆಗಿರಬಹುದು, ಏಕಾಂಕಿ, ನಾಟಕ, ಕಥೆಗಳು, ವಿಮರ್ಶೆ, ಆಲೋಚನೆ, ಮತ್ತೆ ಸ್ವಾಸ್ಥ್ಯ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ, ಸಿನಿಮಾಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಮಾಹಿತಿಯು ಕೂಡ ನಮಗೆ ದಿನಪತ್ರಿಕೆಗಳ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಿಗುತ್ತವೆ. किसानों के लिए कृषि संबंधी विशेष जानकारी भी मैं देता हूँ. ರೈತರಿಗಾಗಿ, ಕಿಸಾನ್ ಅಂತಂದ್ರೆ ರೈತರಿಗಾಗಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೊಸ ಪದ್ಧತಿಗಳ ಬಗ್ಗೆ, ಬೇಸಾಯ ಮಾಡಲಿಕ್ಕೆ ಇರತಕ್ಕಂತಹ ಹೊಸ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯು ಕೂಡ ರೈತರಿಗೆ ದಿನಪತ್ರಿಕೆಗಳು ನೀಡುತ್ತವೆ. इन सब के अलावा लोग मेरे कारण वैज्ञानिक आविष्कारों से भी परिचित होते हैं. ಇಷ್ಟೆಲ್ಲ ಮಾಹಿತಿ ಜೊತೆಗೆ ಈ ದಿನಪತ್ರಿಕೆಗಳಿಂದ ವೈಜ್ಞಾನಿಕ ಆವಿಷ್ಕಾರ, ವಿಜ್ಞಾನಿಗಳು ಮಾಡಿರ್ತಕ್ಕಂತಹ ಆವಿಷ್ಕಾರಗಳು, ಸಂಶೋಧನೆಗಳಿಂದ ಜನರು ಪರಿಚಿತವಾಗುತ್ತಾರೆ. यदि संग्रह की ओर ध्यान दे तो आवश्यक विषय की कतरने भी अपने पास रख सकते हैं.
ಇಂಪಾರ್ಟೆಂಟ್ ಅಥವಾ ಅವಶ್ಯಕವಾಗಿರ್ತಕ್ಕಂತಹ ವಿಷಯಗಳನ್ನು ಸಂಗ್ರಹಿಸುವ ದೃಷ್ಟಿಯಿಂದ ನೀವು ಸಂಗ್ರಹಗಳನ್ನ ಮಾಡಿದರೆ ಅಂತಂದ್ರೆ ಪೇಪರ್ ಅನ್ನು ಕತರನೆ ಅಂದ್ರೆ ಕಟಿಂಗ್ಸ್, ಕತ್ತರಿಸಿದ ಹಾಳೆಗಳು, ಅವಶ್ಯಕವಾಗಿರತಕ್ಕಂತಹ ವಿಷಯಗಳನ್ನು ಕತ್ತರಿಸಿ ಆ ಪೇಪರ್ಗಳನ್ನು ಸಂಗ್ರಹಣೆ ಮಾಡಿದರೆ ಅದು ಖಂಡಿತವಾಗಿ ಭವಿಷ್ಯದಲ್ಲಿ ಬಹಳಷ್ಟು ಉಪಯೋಗ ಸಾಬೀತಾಗತ್ತೆ. आज मैं व्यक्ति के जीवन का एक अभिन्न अंग बन गया हूँ. ಇವತ್ತು ಸಮಾಚಾರ ಪತ್ರ ದಿನಪತ್ರಿಕೆ ಎಲ್ಲ ಜನರ ಜೀವನದ, ವ್ಯಕ್ತಿಯ ಜೀವನದ ಅಭಿನ್ನವಾದ ಸಮಾನವಾದ ಒಂದು ಅಂಗ ಆಗಿದೆ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूंगा. ದಿನಪತ್ರಿಕೆಯನ್ನ ನೀವು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭಿಸಿದರೆ, ಆ ಒಂದು ರೂಢಿಯನ್ನು ನೀವು ಮಾಡಿಕೊಂಡರೆ, ಅಭ್ಯಾಸವನ್ನು ನೀವು ಮಾಡಿಕೊಂಡರೆ ದಿನಪತ್ರಿಕೆಯನ್ನ ಓದುವುದನ್ನು, ಭವಿಷ್ಯದಲ್ಲಿ ಜೀವನದಲ್ಲಿ ಬಹಳಷ್ಟು ಸಹಾಯತೆ ದಿನಪತ್ರಿಕೆ ಎಲ್ಲರಿಗೂ ಮಾಡುತ್ತದೆ. एक बार आपका और मेरा रिश्ता बन जाए तो वह जिंदगी भर टूटेगा नहीं. चलिए आज से ही यह आदत डाल लीजिए. ದಿನಪತ್ರಿಕೆ ಕೊನೆಯದಾಗಿ ಹೇಳುತ್ತೆ, ಅದು ಏನಂತಂದ್ರೆ, ಒಂದು ವೇಳೆ ಇವತ್ತಿನಿಂದನ ಆ ಒಂದು ಅಭ್ಯಾಸವನ್ನ, ಆದತ್ ಅಂದ್ರೆ ಅಭ್ಯಾಸವನ್ನ, ರೂಢಿಯನ್ನ ನೀವು ಮಾಡಿಕೊಂಡಿದ್ದರೆ ಆದರೆ ಜೀವನದಲ್ಲಿ ಬಹಳಷ್ಟು ಸಹಾಯತೆಯನ್ನ ಅದು ಮಾಡುತ್ತೆ. ಹಾಗಾಗಿ ಮತ್ತೆ ಜೀವನದಲ್ಲಿ ನಿಮ್ಮ ಹಾಗೂ ದಿನಪತ್ರಿಕೆಯ ಸಂಬಂಧ ಇವತ್ತಿಗೂ ಕೂಡ ಮುರಿಯುವುದಿಲ್ಲ. ಹಾಗಾಗಿ ಬನ್ನಿ ಇವತ್ತಿನಿಂದಲೇ ಆ ಒಂದು ಅಭ್ಯಾಸವನ್ನ, ರೂಢಿಯನ್ನ ಮಾಡಿಕೊಳ್ಳೋಣ ಬನ್ನಿ ಅಂತ ಸಮಾಚಾರ ಪತ್ರ ಇಲ್ಲಿ ತನ್ನ ಕಥೆಯನ್ನ ಹೇಳುತ್ತದೆ. ಮಿತ್ರರೇ, ಈ ಪಾಠ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ, ಹಾಗೇನೆ ಮುಂದಿನ ಪಾಠಗಳು ಅವಶ್ಯಕವಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.